ನಾನು ನಿಮಗೆ ಇನ್ನೊಂದು ಕ್ವಶನ್ ಕೇಳ್ತೇನೆ. ಇದೇನಂದ್ರೆ ನಿಮ್ಮನ್ನು ನೋಡುವಾಗ ನಮಗೆ ಖಂಡಿತ ಅನಿಸುತ್ತೆ ನೀವೇನಾದರೂ ಒಂದು ಹೆಲ್ದಿ ಒಂದು ಫಾಲೋ ಮಾಡ್ತಾ ಇದ್ದೀರಾ ಡಯಟ್ ಅಂತ. ಸೊ ವಾಟ್ ಈಸ್ ಯುವರ್ ಸೀಕ್ರೆಟ್ ಆಫ್ ಹೆಲ್ದಿ ರುಟೀನ್? ನಿಮ್ಮದು ರುಟೀನಲ್ಲಿ ಹೆಲ್ದಿ ಒಂದು ಸೀಕ್ರೆಟ್ ಏನು? ಅಂದರೆ ಮೇನ್ ಥಿಂಗ್ ನಮ್ಮ ಫುಡ್ ಇಂಪಾರ್ಟೆಂಟ್. ಸ್ವಲ್ಪ ವ್ಯಾಯಾಮ ಅದು ಸಹ ಇಂಪಾರ್ಟೆಂಟ್. ನಾವು ಏನು ಮಾಡ್ತಿದ್ದೆವು, ನಾವು ಕರೆಕ್ಟ್ ಟೈಮಿಗೆ ಸರಿಯಾಗಿ ನಾವು ಅದು ಮಾಡಿಕೊಂಡು ಹೋಗ್ತಿದ್ದೆವು. ಅದು ಇಂಪಾರ್ಟೆಂಟ್. ಬೇಗ ಏಳುವ ಅಭ್ಯಾಸ ನಮಗೆ, ಏಳುವ ಅಭ್ಯಾಸ. ಇಲ್ಲದಿದ್ರೆ ನಮ್ದು ಕೆಲಸ ನಾವು ಎಣಿಸಿದ ರೀತಿಯಲ್ಲಿ ಆಗುದಿಲ್ಲ. ಹಾಗಾಗಿ ಒಂಥರ ಟೈಮ್ ಟೇಬಲ್ ತರ ನಮ್ಮ, ಹೌದು, ಟೈಮ್ ಟೇಬಲ್ ತರ ನಮ್ದು ಲೈಫ್. ಅಂದ್ರೆ ಮುಂಜಾನೆ ಬೇಗ ಇದ್ದು ಇಷ್ಟು ಗಂಟೆಯೊಳಗೆ ಟಿಫಿನ್, ಇಷ್ಟು ಗಂಟೆಯೊಳಗೆ ಅಡಿಗೆದು ಕೆಲಸ ಎಲ್ಲ ಮುಗಿಸಿ ಮತ್ತು ಎಷ್ಟು ಗಂಟೆಗೆ ಆಫೀಸಿಗೆ ಹೋಗೋದು, ಅದೆಲ್ಲ ನಾವು ಕರೆಕ್ಟಾಗಿ ಮಾಡಬೇಕಾದ್ರೆ ನಾವು ಕರೆಕ್ಟ್ ಅದು ಮನಸ್ಸಿಗೆ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ನಾವು ಎದ್ದು ಸ್ವಲ್ಪ ವ್ಯಾಯಾಮ ಮಾಡಿ ಮತ್ತು ಎಲ್ಲ ಕಾಫಿ ತಿಂಡಿನ ಮತ್ತು ಅಡಿಗೆಯ ಎಲ್ಲ ಮಾಡಿ ಮುಗಿಸಿ ಇಷ್ಟು ಗಂಟೆಯೊಳಗೆ ಮುಗಿಸಿ ಎಲ್ಲ ಡಬ್ಬಿ ಕಟ್ಟಿ ಮತ್ತು ಕಡೆಗೆ ಆಫೀಸಿಗೆ ಹೋಗ್ತಿದ್ದೆವು. ಅದು ನೀವು ವರ್ಕಿಂಗ್ ಅಲ್ಲಿ ಇರುವಾಗ. ಈಗ ನೀವು ರಿಟೈರ್ಡ್ ಅಲ್ಲಿ ಇದ್ದೀರಾ, ಸೇಮ್ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀರಾ? ರಿಟೈರ್ ಆದ ನಂತರ ಅಷ್ಟು ಅಗತ್ಯ ಇರುವುದಿಲ್ಲ, ಆದ್ರೆ ಹೇಳೋ ಪ್ರಕಾರ ಹೇಳ್ತೇನೆ ನಾವು. ಮತ್ತು ನಮ್ದು ವಾಕಿಂಗ್ ಸ್ಟಾರ್ಟ್ ಆಗಿದೆ ಈಗ. ಎಷ್ಟೋ ಚೇಂಜಸ್ ಆಗಿದೆ ಮೊದಲಿದು ಟೈಮ್ ಕಂಪೇರ್ ಮಾಡಿದ್ರೆ ಈಗ ಎಷ್ಟೋ ಚೇಂಜಸ್. ಎಲ್ಲ ವಾಕಿಂಗ್ಗೆ ಹೋಗೋದು, ಎಲ್ಲ ಜನರು ಜಾಸ್ತಿ ತಿಳ್ಕೊಂಡಾರೆ. ತಮ್ಮ ಹೆಲ್ತ್ ಹೇಗೆ ಇಟ್ಕೊಳ್ಬೇಕು, ಯಾವ ರೀತಿ ಇಟ್ಕೊಳ್ಬೇಕಂತ ಜಾಸ್ತಿ ಮಾಹಿತಿ ಎಲ್ಲ ಓದಿಕೊಂಡ ಅಥವಾ ಫ್ರೆಂಡ್ಸಿನಿಂದ ತಿಳ್ಕೊಂಡ ಸುಮಾರು ರೀತಿಯಿಂದ ಎಲ್ಲ. ಮತ್ತೆ ನಾವು ಒಂದು ರೂಟೀನ್ ಹೆಲ್ತ್ ಚೆಕಪ್ ಮಾಡ್ತೇವೆ, ಅದರಲ್ಲಿ ನಮಗೆ ಹೌದು ಹೆಚ್ಚು ಕಡಿಮೆ ಇದ್ರೆ ನಾವು ಹೌದು ಫುಡ್ ತಕೊಳ್ಳುವ ಮುಂದೆ ಸಹ ಹಾಗೆ ಎಲ್ಲ ಪ್ರೋಟೀನ್ಸ್, ಕ್ಯಾಲ್ಸಿಯಂ ಕಡಿಮೆ ಆಗದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಎಲ್ಲ ಈಗ ಜಾಸ್ತಿ ತಿಳುವಳಿಕೆ ಇದೆ ಮಂದಿಯಲ್ಲಿ. ಆವಾಗ ಅಷ್ಟೇ ಇರ್ಲಿಲ್ಲ. ಡೈಲಿ ವಾಕಿಂಗ್ ಹೌದು, ಡೈಲಿ ವಾಕಿಂಗ್ ಹೋಗ್ತೇನೆ. ಹಾಗಾಗಿ ನನಗೆ ಈ ರೀತಿ ನನ್ನ ಹೆಲ್ತ್ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ವಾಕಿಂಗ್ ಅದೊಂದು ಡಿಸಿಪ್ಲಿನ್ಡ್ ಆಗಿ ಫಸ್ಟ್ ಇಂದ ಬಂದಿದ್ರಿಂದ ಇದನ್ನ ಈಗಲೂ ಕಂಟಿನ್ಯೂ ಮಾಡಿ. ಮತ್ತು ಫುಡ್ ಹ್ಯಾಬಿಟ್ಸ್ ಸಮೇತ ಕರೆಕ್ಟ್ ಟೈಮ್ ಸರಿ ನನಗೆ ಆಗ್ಲೇಬೇಕು. ಟೈಮಿಗೆ ಸರಿಯಾಗಿ ಫುಡ್ 7-8 ಗಂಟೆಯೊಳಗೆ ಊಟ ಮುಗಿಸ್ಬೇಕು ರಾತ್ರಿದು. ಮತ್ತೆಲ್ಲ 1-2 ತಾಸು ನಂದು ಟೈಮು ಸ್ವಲ್ಪ ಅಡ್ಡಾಡೋದಾ ಮತ್ತು ಓದೋದಾ ಮತ್ತೇನಾದ್ರೂ ಮಾಡಿ ನಾನು ಹೌದು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಟೈಮ್ ಸರಿ ಊಟ ತಿಂಡಿ. ಅದು ವೆರಿ ಇಂಪಾರ್ಟೆಂಟ್ ಟು ಕೀಪ್ ಅವರ್ ಹೆಲ್ತ್, ಟು ಕೀಪ್ ಅಸ್ ಹೆಲ್ತಿ. ಹೌದು, ಟೈಮಿಗೆ ಸರಿಯಾಗಿ ನಾವು ನಮ್ಮ ಫುಡ್ನ ತಗೊಂಡ್ರೆ ಮತ್ತು ನಮ್ಗೆ ಎಷ್ಟು ಸಾಧ್ಯ. ಈಗ ಎಲ್ಲ ಯೋಗ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಎಲ್ಲ ಬಂದದೆ. ಎಲ್ಲರೂ ಅದಕ್ಕೋಸ್ಕರ ಅವರು ಬೇಗ ಎದ್ದು ಹೆಚ್ಚಿನವರು ಆನ್ಲೈನ್ ಯೋಗ ಕ್ಲಾಸ್ ಸಹ ಮಾಡ್ತಾರೆ ಈಗ. ಈಗಿನವರಿಗೆ ಬಹಳ ರೀತಿಯಲ್ಲಿ ಸೌಕರ್ಯ ಇದೆ ಈ ರೀತಿಯಲ್ಲಿ ಮಾಡ್ಲಿಕ್ಕೆ. ಆವಾಗ ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ನಮ್ಮ ಕಾಲದಲ್ಲಿ ನಾವು ಏನು ಕೆಲಸ ಎಲ್ಲ ನಮಗೆ ಬಹಳ ಸುಸ್ತಾಗಿ ಬಿಡ್ತಿದ್ದೆ, ಬಹಳ ಕಷ್ಟ ಆಗ್ತಿತ್ತು ನಮ್ಗೆ ಎಲ್ಲ. ಅಂದ್ರೆ ಆವಾಗ ಈಗಿನ ಹಾಗೆ ಎಲ್ಲ ಮಿಕ್ಸಿ ಗ್ರೈಂಡರ್ ಅದು ಇದು ಎಲ್ಲ ಅಲ್ಲಿ ಸುಲಭದಿಂದ ಅಡಿಗೆ ಆಗ್ತದೆ ಈಗಿನ ಕಾಲದಲ್ಲಿ. ಆವಾಗ ಅಷ್ಟು ಸುಲಭದಿಂದ ಅಡಿಗೆ ಆಗ್ತಿರ್ಲಿಲ್ಲ. ಅದೇ ಒಂದು ಡಿಫರೆನ್ಸ್. ಒಂದು ಮೈಲ್ ಗಟ್ಟಲೆ ನಡಿಬೇಕಿತ್ತು. ಹೌದು, ಬಸ್ ಆವಾಗ ಬಸ್ಸೇ ಇರ್ಲಿಲ್ಲ. ನಾವು ಆಫೀಸಿಗೆ ಹೋಗುವಾಗ ನಡ್ಕೊಂಡೇ ಹೋಗ್ಬೇಕು, ನಡ್ಕೊಂಡೇ ಬರ್ಬೇಕು. ಹೌದು, ನಮ್ಮ ಆ ಕಾಲದಲ್ಲಿ ಯಾವಾಗ 1960 ನಾನು ಹೇಳುದು 1960, 62. ನಾನು 60 ಜಾಯ್ನ್ ಆಗಿದ್ದೆ. 61 ಮದುವೆ ಆಯ್ತು ಮತ್ತು 63 ಮಗು ಹುಟ್ಟಿದ. ಹಾಗಾಗಿ ಎಲ್ಲ ಒಬ್ಬರ ಹಿಂದೆ 3 ಮಕ್ಕಳು, ಒಬ್ಬರ ಹಿಂದೆ ಅವನಿಗೆ ಮತ್ತೆ ಇನ್ನೊಂದು ಇವನಿಗೆ 5 ವರ್ಷ ಡಿಫರೆನ್ಸ್, ಇನ್ನೊಬ್ಬಳಿಗೆ 3 ವರ್ಷ ಡಿಫರೆನ್ಸ್. ಹಾಗೆ 3 ಮಕ್ಕಳನ್ನು ಸಹ ಒಂದೇ ಸಮ ನೋಡಬೇಕು. ಅವರಿಗೆ ಕರೆಕ್ಟ್ ಟೈಮಿಗೆಲ್ಲ ತಿಂಡಿ ಮಾಡಿ ಕೊಡಬೇಕು. ಎಲ್ಲ
ರೀತಿಯಿಂದ ಎಲ್ಲ ಸರ್ ಹೌದು ಇದು ಮಾಡಿ ಅಂದ್ರೆ ನಾವು ಒಂದು ಡಿಸಿಪ್ಲಿನ್ಡ್ ಆಗಿ ಒಂದು ಟೈಮ್ ಬೆಳಿಗ್ಗೆ ಏಳೋ ಟೈಮಿಂದ ಊಟ ತಿಂಡಿಯ ಟೈಮಿಂಗ್ಸ್ ಎಲ್ಲ ಕರೆಕ್ಟ್ ಆಗಿ ಡಿಸಿಪ್ಲಿನ್ ಆಗಿ ಫಾಲೋ ಮಾಡಿದ್ರೆ ಹೆಲ್ದಿ ಆಗಿ ಇರ್ಬೋದು ಅಂತ ನೀವು ಹೇಳ್ತೀರಾ. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ಈ ವಿಡಿಯೋ ಮುಗಿಸೋ ಮುಂಚೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ವಾಚ್ ಮಾಡೋವರಿಗೆ ನೀವು ಒಂದು ಒಳ್ಳೆಯ ಮೆಸೇಜ್ ಈಗಿನ ಸೊಸೈಟಿಗೆ, ಜನ್ರೇಷನ್ಗೆ ಏನಾದರೂ ನೀವು ಹೇಳಲಿಕ್ಕೆ ಇಷ್ಟಪಟ್ಟರೆ ದಯವಿಟ್ಟು ಹೇಳಬೇಕು. ಮುಖ್ಯವಾಗಿ ಅದು ಒಬ್ಬ ಮದುವೆ ಆದ ನಂತರ ಎಲ್ಲ ಸ್ಟಾರ್ಟ್ ಆಗೋದು, ನಮ್ಮ ಲೈಫ್ ಆ್ಯಕ್ಚುಯಲ್ ಲೈಫ್ ಸ್ಟಾರ್ಟ್ ಆಗೋದು ಮದುವೆ ಆದ ನಂತರ. ಮದುವೆ ಆಗುವಾಗ ನಮ್ದು ಇಬ್ಬರು ಹೆಂಡತಿ ಇರಲಿ ಗಂಡ ಇರಲಿ ಭಾಳ ಅವ ಕಡೆಯಿಂದ ಇಬ್ಬರ ಕಡೆಯಿಂದ ಸಹ ಅಂಡರ್ಸ್ಟ್ಯಾಂಡಿಂಗ್, ಕಮಿಟ್ಮೆಂಟ್ ಮತ್ತು ಒಬ್ರಿಗೊಬ್ರು ಹೊಂದಿಕೊಂಡು ಹೋಗೋದು. ಒಬ್ಬರಿಗೆ ಟೈಮ್ ಇಲ್ಲದಿದ್ದಾಗ ಅವರು ಇವರಿಗೆ ಹೆಲ್ಪ್ ಮಾಡೋದು, ಅಥವಾ ಇವರಿಗೆ ಹೆಂಡತಿಗೆ ಟೈಮ್ ಇಲ್ಲದಿದ್ದಾಗ ಗಂಡ ಸಹಾಯ ಮಾಡೋದು, ಎಲ್ಲ ಈ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಇರ್ಬೇಕು. ಯಾಕಂದ್ರೆ ಈಗ ದುಡಿತಾರೆ, ಹೌದು. ಹಾಗಾಗಿ ಹೌದು, ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಇದು ಕಮಿಟ್ಮೆಂಟ್ ಸಹ ಬೇಕು. ನಾವು ಮಾಡಬೇಕು, ಇವತ್ತು ಅದು ನನ್ನ ಕೆಲಸ, ನಾನು ಮಾಡುವ ಕೆಲಸ. ಅಥವಾ ಹೆಂಡತಿಗೆ ಸಹ ಹಾಗೆ, ಅವರಿಗೆ ಒಂದು ಏನಾದರೂ ಅನಿವಾರ್ಯ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಹಾಗೆ ಹೆಚ್ಚು ಕಡಿಮೆ ನಾವು ಮ್ಯಾನೇಜ್ ಮಾಡುವ ಹಾಗೆ ಸಹ ಇರಬೇಕು. ಇಬ್ಬರ ಮನಸ್ಸು ಆ ರೀತಿ ಇರಬೇಕು ಹಾಗೆ. ಮತ್ತು ನೋಡಿ, ಇದು ಲೈಫ್ ಅಂತ ಕೂಡಲೇ ನಾಳೆ ಹೆಚ್ಚು ಕಡಿಮೆ ಪ್ರಾಬ್ಲಮ್ಸ್ ಬಂದಿರ್ತಾವೆ. ಎಂಥ ಪ್ರಾಬ್ಲಮ್ ಇದ್ದರೂ ನಾನು ಅದನ್ನು ಫೇಸ್ ಮಾಡಿ ನಾನು ಅದನ್ನು ಎದುರಿಸಿ ಮುಂದೆ ಹೋಗ್ತೇನೆ ಎಂಬ ಛಲ ಇರಬೇಕು. ಅದು ಇಂಪಾರ್ಟೆಂಟ್ ಎಲ್ಲರಿಗೂ, ಈಗಿನ ಹುಡುಗಿಯರಿಗೂ ಸಮೇತ ಹೇಳೋದು. ಪರೀಕ್ಷೆಯಲ್ಲಿ ಹೆಚ್ಚು ಕಡಿಮೆ ಆಯ್ತಪ್ಪ, ಅಥವಾ ನಾವು ಮಾರ್ಕ್ಸ್ ಕಡಿಮೆ ಬಿತ್ತು, ಅಥವಾ ಜಾಸ್ತಿ ಮಾರ್ಕ್ ಫಸ್ಟ್ ಬರೋರಿಗೆ, ಎಕ್ಸ್ಪೆಕ್ಟ್ ಮಾಡೋರಿಗೆ ಸ್ವಲ್ಪ 7-8 ಮಾರ್ಕ್ಸ್ ಕಡಿಮೆ ಬಂತು, ಹೆಚ್ಚು ಕಡಿಮೆ, ಅದಕ್ಕೆಲ್ಲ ತಲೆ ಬಿಸಿ ಮಾಡಲಿಕ್ಕೆ ಇಲ್ಲ. ನಮಗೆ ಹೇಗೂ ಇನ್ನೂ ಮುಂದೆ ನಮ್ಮ ಜೀವನ ಲೈಫ್ ಇರ್ತದೆ. ನೆಕ್ಸ್ಟ್ ಇಯರ್ ನೋಡಿದ್ರೆ ಆಯ್ತು, ನೆಕ್ಸ್ಟ್ ಇಯರ್ ಚಲೋ ಮಾರ್ಕ್ ತೆಗೆದು ನಾನು ಮುಂದೆ ಹೋಗುವ, ನಮ್ಮದು ಏಮ್ ಏನಿದೆ ಅದನ್ನು ಸಾಧಿಸುವ ರೀತಿಯಲ್ಲಿ ಈಗಿನ ಜನರೇಷನ್ ಎಲ್ಲ. ಹಾಗೆ ಎಷ್ಟೋ ಕಡೆ ನಡೆದದ್ದು ಇದೆ, ನಾನು ಕೇಳಿದ್ದೇನೆ ಕೆಲವೊಂದು ಸರ್ಕಲಲ್ಲೆಲ್ಲ ಇಂಥದ್ದೆಲ್ಲ ವಿಷಯ. ಈಗ ಇಂಜಿನಿಯರಿಂಗ್ ನನಗೆ ಕಲೀಲೇಬೇಕಂತ ಆಸೆ ಇದ್ದರೆ ನಾನು ಮ್ಯಾಥ್ಸಲ್ಲಿ ಫಸ್ಟ್ ಕ್ಲಾಸ್ ಮಾಡಬೇಕು, ಮ್ಯಾಥ್ಸ್ ಫಿಸಿಕ್ಸ್. ಒಂದು ವೇಳೆ ಅದರಲ್ಲೇ ಸ್ವಲ್ಪ ಡಲ್, ನಾನು ಚಲೋ ಆಗಿಲ್ಲ ಅಂದರೆ ನಮ್ಮದೇ ಒಬ್ಬರು ಫ್ರೆಂಡಿನ ಮಗಳು ಆ ಇಯರೇ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಇಯರಲ್ಲಿ ಅವಳು ಚಲೋ ಓದಿ ಫಸ್ಟ್ ಕ್ಲಾಸ್ ಓದಿ ಮೇಲೆ ಬಂದು ಇಂಜಿನಿಯರಿಂಗ್ ಓದಿ ಈಗ US ಅಲ್ಲಿ ಇದ್ದಾಳೆ. ಅಷ್ಟು ಧೈರ್ಯದಿಂದ ಅವಳು ಮುಂದೆ ಹೋಗಿದ್ದಾಳೆ. ಯಾಕೆ? ಅವ್ರ ಪೇರೆಂಟ್ಸ್ ಸಪೋರ್ಟ್. ಸೊ ಪೇರೆಂಟ್ಸ್ ಸಪೋರ್ಟಿನಿಂದ ಇಷ್ಟೆಲ್ಲ ಮಾಡ್ಲಿಕ್ಕಾಯ್ತು. ಅವರ ಅಡ್ವೈಸ್ ಸಹ ಹಾಗೆ ಇತ್ತು. ಇದೊಂದು ರಿಯಲ್ ಆದ ವಿಷಯ, ಇದು ನಾನು ಹೇಳೋದು ರಿಯಲ್ ಸ್ಟೋರಿ ಇದು ಒಂದು. ಹಾಗೆ ಈಗ ಅಂಥದ್ದು ಆ ರೀತಿ ಈಗಿನ ಮಕ್ಕಳು ತಗೊಳ್ಬೇಕು. ಏನಂದ್ರೆ ಹೆಚ್ಚು ಕಡಿಮೆ ಆಯ್ತಪ್ಪ, ಅಥವಾ ಅವರಿಗೆ ಬಹಳ ಮನಸ್ಸಿಗೆ ಬೇಸರ ಆಯ್ತು, ಧೈರ್ಯ ತಕೊಂಡು ನಾನು ಅದನ್ನು ಜಯಿಸಬೇಕು ಅಂತ ಛಲ ಇರಬೇಕು ಅವರ ಮನಸ್ಸಲ್ಲಿ. ಸೆಕೆಂಡ್ ಚಾನ್ಸ್ ತಗೊಳ್ಬೇಕು, ಇಲ್ಲ ಅಂದ್ರೆ ಬೇರೆ ಏನಾದ್ರೂ ಬೇರೆ ಎಷ್ಟೊಂದು ಫೀಲ್ಡ್ಗಳಿರುತ್ತೆ, ಇಲ್ಲ ಅಂದ್ರೆ ಬೇರೆ ಫೀಲ್ಡ್ಗೆ ಹೌದು ಲೈಫ್ನ ಎಷ್ಟು ಫೀಲ್ಡಿಗೆ ಹೋದ್ರು, ಯಾವ ಫೀಲ್ಡಿಗೆ ಹೋದ್ರು ಜಯ ಸಾಧಿಸಬಹುದು. ನಾವು ಮನಸ್ಸಿದ್ದಲ್ಲಿ ಮಾರ್ಗವಿದೆ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಯಾವ ರೀತಿಯಿಂದ ಆದ್ರೂ ಅದನ್ನು ಇದು ಮಾಡ್ಲಿಕ್ಕೆ ನೋಡ್ಬೇಕು. ಎಲ್ಲ ಮಕ್ಕಳಿಗೆ, ಹುಡುಗಿಯರಿಗೆ, ಎಲ್ಲರಿಗೆ, ಪೇರೆಂಟ್ಸ್ ಸಮೇತ ಹಾಗೆ ಎಲ್ಲರೂ ತಾಯಿ ತಂದೆ ಎಲ್ಲ ಹೆಚ್ಚು ಕಡಿಮೆ ಅಡ್ಜಸ್ಟ್ಮೆಂಟ್ ಮಾಡಿಯೇ ಮುಂದೆ ಇದು ಮಾಡಬೇಕು. ಮಕ್ಕಳನ್ನು ಮುಂದೆ ಬರುವ ಹಾಗೆ ಇರಬೇಕು. ಕಾಂಪಿಟಿಷನ್ ಇರೋದ್ರಿಂದ ಸ್ವಲ್ಪ ಒತ್ತಡ ಮಕ್ಕಳಿಗೆ, ಪೇರೆಂಟ್ಸ್ನವರ ಒತ್ತಡ ಕೂಡ ಇರ್ತದೆ. ಸೊ ಅದು ಕೂಡ ಒಂದು ಪ್ರಾಬ್ಲಮ್ ಆಗ್ತದೆ. ಇಲ್ಲ, ಪೇರೆಂಟ್ಸ್ ಅವರಿಗೆ ಒತ್ತಡ ಕೊಡ್ಲೇಬಾರ್ದು. ಯಾವಾಗ ಅವರು ಒಳ್ಳೆ ರೀತಿಯಿಂದ ಓದಿ ಒಮ್ಮೊಮ್ಮೆ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ರಿಸಲ್ಟ್ ಬರೋದಿಲ್ಲ. ಹಾಗಾಗಿ ಅಂಥ ಸಂದರ್ಭದಲ್ಲಿ
ಅವರನ್ನು ಚಂದ ಅವರಿಗೆ ಚಲೋ ಅಡ್ವೈಸ್ ಮಾಡಿ ಏನ್ ಚಿಂತೆ ಇಲ್ಲ, ನೀನು ಇನ್ನೊಂದು ಇದು ಮಾಡಿ ಹೋಗು, ಇನ್ನೊಂದು ಪರೀಕ್ಷೆಯಲ್ಲಿ ಕೂತ್ಕೊಂಡು ಚಲೋ ಮಾರ್ಕ್ ತಗೊಳ್ಳೋ ಹಾಗೆ ಮಾಡು ಅಂತ ಆ ರೀತಿ ಅವರಿಗೆ ಅಡ್ವೈಸ್ ಮಾಡಬೇಕು. ಅಂದ್ರೆ ಹಾಗೆ ಮಾಡಿದ್ರೆ ಈಗಿನ ಕಾಲದಲ್ಲಿ ಎಷ್ಟೋ ಹುಡುಗಿಯರಿಗೆ ಆ ರೀತಿ ತಂದೆ ತಾಯಿದು ಸಪೋರ್ಟ್ ಇಲ್ಲದೆಯಾ ಮತ್ತು ಬೇರೆ ಯಾವ ಕಾರಣದಿಂದಲೋ ಅವರು ಸುಸೈಡ್ ಮಾಡಿಕೊಳ್ತಾರೆ. ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ನೀಟ್ ಎಕ್ಸಾಮ್ ಆಯಿತು, ಅದು ಎಲ್ಲ ಪೇಪರ್ ಲೀಕ್ ಆಯ್ತಂತ ಸೆಕೆಂಡ್ ಟೈಮ್ ಅದು ಅವರಿಗೆ ಹೌದು ನೀಟ್ ಎಕ್ಸಾಮ್ ಮಾಡುವಾಗ ಎಷ್ಟೋ ಹುಡುಗಿಯರು ಸುಸೈಡ್ ಮಾಡಿಕೊಂಡಾರೆ. ಯಾಕೆ ಸುಸೈಡ್ ಮಾಡಿಕೊಳ್ಬೇಕು? ಅವರಿಗೆ ನೆಕ್ಸ್ಟ್ ಚಾನ್ಸಲ್ಲಿ ನೋಡ್ಬೋದು. ಇದೆ ಅದು ಒಂದು ನೀಟ್ ಒಂದೇ ಅವರಿಗೆ ಮುಂದಿನ ಜೀವನಕ್ಕೆ ಇದು ಹೆಲ್ಪ್ ಆಗ್ತದಾ? ಇಲ್ಲ, ಬೇರೆ ಎಷ್ಟೋ ದಾರಿಗಳಿವೆ ಮೇಲೆ ಬರಲಿಕ್ಕೆ. ಹಾಗೆ ಮೇಲೆ ಬರುವ ಹಾಗೆ ಈ ರೀತಿ ಎಲ್ಲ ಮಕ್ಕಳು ದುಡುಕಿ ಇದು ತಕೊಳ್ಳೆ ವಿಚಾರ, ಈ ದುಡುಕಿ ಈ ತರ ನಿರ್ಧಾರ ತಗೊಳ್ಬಾರ್ದು. ಹೌದು, ಮಾಡಬಾರ್ದು ಅಂತ. ಅದೇ ನಾನು ಅವರಿಗೆ ಹೇಳೋದು. ಈವನ್ ಗಂಡ ಹೆಂಡತಿ ವಿಷಯದಲ್ಲಿ ಸಹ ಹಾಗೆ ಅವರು ಬಹಳ ವಿಚಾರದಿಂದ ಡೈವರ್ಸ್ ಮಾಡೋದು, ಸಿಟ್ಟಿನಿಂದ ಮಾಡೋದು. ಕೆಲವು ಸಿಟ್ಟು ಕೋಪ ಎಲ್ಲ ಬಂದು ಅವರು ಡೈವರ್ಸ್ ಮಾಡ್ತಾರೆ. ಅದೆಲ್ಲ ಇರಲೇಬಾರ್ದು. ಸೊ ವಿಚಾರ ಮಾಡಿ ನಾವು ಸಂಸಾರಕ್ಕೆ ಎಂಟ್ರಿ ಆಗುವಾಗಲೇ ನಾವು ಅದೊಂದು ನಿರ್ಧಾರ ತಗೊಳ್ಬೇಕು. ಹೇಗಿದ್ರು ಏನಿದ್ರು ಈಸಿ ಜಯಿಸ್ಬೇಕೆಂಬ ನಿರ್ಧಾರ ತಗೊಂಡು ಮುಂದೆ ಹೋಗ್ಬೇಕು. ಸೊ ನೀವು ನಿಮ್ಮ ಒಂದು ಸಮಯವನ್ನು ನಮಗೆ ಈಗ ನನ್ನೊಟ್ಟಿಗೆ ಕೂತ್ಕೊಂಡು ನನ್ನ ಕೆಲವು ಪ್ರಶ್ನೆಗೆ ನೀವು ಚಂದ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹುರುಪು, ಅಂದರೆ ಈಗಿನ ಜನರೇಷನ್ನ ಜನರಿಗೆ ಖಂಡಿತವಾಗ್ಲೂ ಅದು ಯೂಸ್ ಆಗಲೇಬೇಕು, ಆಗ್ತದೆ ಅಂತ ಕೂಡ ನಾನು ಎಣಿಸ್ತೇನೆ. ಸೊ ತುಂಬ ಥ್ಯಾಂಕ್ಸ್ ನಿಮಗೆ. ಸೊ ನಿಮ್ಮನ್ನು ನೋಡುವಾಗ ಏನೋ ನಮಗೆ ಜಾಸ್ತಿ ಏನೋ ಒಂದು ನಿಮ್ಮ ಒಂದು ಲೈಫ್ ಎಕ್ಸ್ಪೀರಿಯನ್ಸು, ನೀವು ಇಷ್ಟು ವರ್ಷ ಅದನ್ನು ನೀವು ಈಗಲೂ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀರಾ, ನಿಮ್ಮ ರುಟೀನ್ನ ಹೆಲ್ತಿ ಆಗಿರೋ ವಿಷಯದಲ್ಲಿ. ಸೊ ಅದೆಲ್ಲ ನಾನು ಕೇಳಿ ನನಗೂ ಖುಷಿಯಾಗಿದೆ. ಸೊ ಖಂಡಿತವಾಗ್ಲೂ ನನ್ನ ವ್ಯೂವರ್ಸ್ ಕೂಡ ಇದನ್ನು ಎಂಜಾಯ್ ಮಾಡ್ತಾರೆ, ಅವರು ಕೂಡ ಇದನ್ನು ಫಾಲೋ ಮಾಡ್ತಾರೆ ಅಂತ ನಾನು ಕೂಡ ಎಣಿಸ್ತೇನೆ. ಸೊ ನಿಮಗೆ ತುಂಬ ತುಂಬ ಥ್ಯಾಂಕ್ ಯು. ನಿಮಗೂ ಸಹ ತುಂಬ ಇದೊಂದು ಚಾನ್ಸ್ ಕೊಟ್ಟು ನೀವು ನಮಗೆ I think I found it now. What I've been looking for. Isn't it beautiful? It's got my head all up in the clouds. I think I found it now.